ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಮ್ಯಾಚ್ ಫಂಕ್ಷನ್ ಬಳಸಿಕೊಂಡು ಡೈನಮಿಕ್ ಆಗಿ ವಿಲುಕಪ್ನ ಹೇಗೆ ಪರ್ಫಾರ್ಮ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಹಿಂದಿನ ವಿಡಿಯೋ ವಿಲುಕಪ್ ನೋಡಿದಿರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ, ವಿಲುಕಪ್ನಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂತಂದರೆ, ವಿಲುಕಪ್ಪಲ್ಲಿ 4 ಕಾಂಪೋನೆಂಟ್ ಇರುತ್ತೆ: ಲುಕಪ್ ವ್ಯಾಲ್ಯೂ, ಟೇಬಲ್ ಅರೇ, ಕಾಲಮ್, ಇಂಡೆಕ್ಸ್ ನಂಬರ್ ಮತ್ತು ರೇಂಜ್ ಲುಕಪ್. ನಾವು ಹಿಂದಿನ ವಿಡಿಯೋನಲ್ಲಿ ವಿಲುಕಪ್ ಮಾಡುವಾಗ ಕಾಲಮ್ ಇಂಡೆಕ್ಸ್ ನಂಬರ್ನ ನಾವು ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ನಾವು ಟೈಪ್ ಮಾಡ್ತಾ ಇದ್ವಿ. ಅಂದರೆ ಎಂಪ್ಲಾಯಿ ನಂಬರಿಂದ ಕಂಪ್ನಿ ನೇಮು 4ನೇ ಕಾಲಮು, ಇಮೇಲ್ ಐ ಡಿ 12ನೇ ಕಾಲಮು. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಸಪ್ಲೈ ಮಾಡ್ತಾ ಇದ್ವಿ. ಆದರೆ ಈಗ ಕಾಲಮ್ ಇಂಡೆಕ್ಸ್ ನಂಬರ್ ಅನ್ನೋದನ್ನ ನಾವು ಆಟೋಮೆಟಿಕ್ ಆಗಿ ಒಂದು ಫಾರ್ಮುಲಾ ಬಳಸಿ ಹೇಗೆ ನಾವು ತರ್ಬೋದು ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಡೈನಮಿಕ್ ವಿಲುಕಪ್ಗೆ ಹೋಗೋಕ್ಕೆ ಮುಂಚೆ ನಾವು ಮ್ಯಾಚ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮ್ಯಾಚ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ನೋದಾದರೆ ನೋಡಿ, ಇಸ್ ಈಕ್ವಲ್ ಟು ಮ್ಯಾಚ್. ನೋಡಿ, ಮೊದಲನೇದು ಇಲ್ಲಿ 3 ಕಾಂಪೋನೆಂಟ್ ಇದೆ. ಮ್ಯಾಚ್ ಲುಕಪ್ ವ್ಯಾಲ್ಯೂ ಅಂದರೆ ನಾವು ಯಾವ ಕಾಲಮ್ನ ಹುಡುಕ್ತಾ ಇದ್ದೀವಿ ಅದು ನಮಗೆ ಲುಕಪ್ ವ್ಯಾಲ್ಯೂ. ಇಲ್ಲಿ ನಾವು ಕಂಪನಿ ನೇಮ್ ಅನ್ನೋ ಒಂದು ಕಾಲಮ್ ಹುಡುಕ್ತಾ ಇದ್ದೀವಿ. ಸೊ ನಾನಿಲ್ಲಿ C2 ಅಂತ ಕೊಡ್ತೀನಿ ಲುಕಪ್ ವ್ಯಾಲ್ಯೂ, ಸಿಂಟ್ಯಾಕ್ಸ್ ಪ್ರಕಾರ ಕಾಮ. ಈಗ ಎರಡನೇ ಕಾಂಪೋನೆಂಟ್ ಬಂದ್ಬಿಟ್ಟು ಲುಕಪ್ ಅರೇ. ಈ ಕಂಪನಿ ನೇಮ್ ಅನ್ನೋದು ಯಾವ ಹೆಡ್ಡಿಂಗ್ ಅಲ್ಲಿ ನಾನು ಹುಡುಕ್ತಾ ಇದ್ದೀನಿ, ಆ ಹೆಡ್ಡಿಂಗ್ ಬಂದು ಸ್ಯಾಂಪಲ್ ಎಂಪ್ಲಾಯಿ ಡೇಟಾಬೇಸ್ ಅನ್ನೋ ಕಡೆ ಇದೆ. ನಾನು ಎಂಪ್ಲಾಯಿ ಇಂದ ಹಿಡಿದು ಲಾಸ್ಟ್ ಕಾಲಮ್ವರೆಗೂ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, ಇಲ್ಲೂ ಕೂಡ ನೀವು F4 ಪ್ರೆಸ್ ಮಾಡಿ ಫ್ರೀಸ್ ಮಾಡಿ, ನಂತರ ಕಾಮ. ಈಗ ಇದರಲ್ಲೂ ಕೂಡ ನಮಗೆ ಕಾಲಮ್ ನೇಮು ಎಕ್ಸಾಕ್ಟ್ ಮ್ಯಾಚ್ ಬೇಕಾ, ಇಲ್ಲ ಲೆಸ್ ದ್ಯಾನ್ ಇರಬೇಕಾ, ಇಲ್ಲ ಗ್ರೇಟರ್ ದ್ಯಾನ್ ಇರಬೇಕಾ. ಇಲ್ಲಿ ನಾವು ಟೆಕ್ಸ್ಟ್ನ ಹುಡುಕ್ತಾ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕು. ಸೊ ನಾನು ಇಲ್ಲಿ 0 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ನೋಡಿ, ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಎಂಪ್ಲಾಯಿ ನಂಬರಿಂದ ಕಂಪನಿ ನೇಮ್ ಅನ್ನೋದು 4ನೇ ಕಾಲಮಲ್ಲಿದೆ. ಅದೇ ರೀತಿ ನಾವು ಇಮೇಲ್ ಅಡ್ರೆಸ್ ಎಲ್ಲಿದೆ, ಇಮೇಲ್ ಎಲ್ಲಿದೆ, ಅಡ್ರೆಸ್ ಎಲ್ಲಿದೆ, ಲಾಸ್ಟ್ ನೇಮ್ ಎಲ್ಲಿದೆ, ವೆಬ್ ಎಲ್ಲಿದೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದಕ್ಕೂ ಮುಂಚೆ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಇದನ್ನ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ C2 ಅನ್ನೋದು D2 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನ ನಾವು ರಿಲೇಟಿವ್ ರೆಫರೆನ್ಸ್ ಅಂತೀವಿ. ನೋಡೋದಲ್ಲ? ನೋಡಿ, ಇದು ಡೈನಮಿಕ್ ಆಗಿ ನಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತು. ಎಂಪ್ಲಾಯಿ ನಂಬರಿಂದ ಕಂಪ್ನಿ ನೇಮ್ ಅನ್ನೋದು ನಮಗೆ 4ನೇ ಕಾಲಮಲ್ಲಿದೆ, ಇಮೇಲು 12ನೇ ಕಾಲಮಲ್ಲಿದೆ, ಅಡ್ರೆಸ್ 5ನೇ ಕಾಲಮಲ್ಲಿದೆ, ಲಾಸ್ಟ್ ನೇಮ್ 3 ಮತ್ತು ವೆಬ್ ಅನ್ನೋದು 13ನೇ ಕಾಲಮಲ್ಲಿದೆ. ಈಗ ನಾವು ವಾಪಸ್ ಬರೋಣ ವಿಲುಕಪ್ಗೆ. ಈಗ ನೋಡಿ, ನಾವು ಡೈನಮಿಕ್ ವಿಲುಕಪ್ನ ಹೇಗೆ ಪರ್ಫಾರ್ಮ್ ಮಾಡ್ಬೋದು. ಇಸ್ ಈಕ್ವಲ್ ಟು ವಿಲುಕಪ್, ಮೊದಲನೇ ಕಾಂಪೋನೆಂಟನ್ನು ವಿಲುಕಪ್ಪಲ್ಲಿ ಲುಕಪ್ ವ್ಯಾಲ್ಯೂ, ಎಂಪ್ಲಾಯಿ ನಂಬರ್ನ ನಾನು ತಗೊತಾ ಇದ್ದೀನಿ. ಟೇಬಲ್ ಅರೇ, ಇಲ್ಲಿ ಸ್ಯಾಂಪಲ್ ಡೇಟಾಬೇಸ್ ಹೋಗಿ ನಾನು ಎಂಪ್ಲಾಯಿ ಎ ಕಾಲಮಿಂದ ಲಾಸ್ಟ್ M ಕಾಲಮ್ವರೆಗೂ ನಾನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಫ್ರೀಸ್ ಮಾಡ್ತಾ ಇದ್ದೀನಿ, F4. ಅದಾದಮೇಲೆ ಕಾಮ. ಈಗ ನಾವು 3ನೇ ಕಾಂಪೋನೆಂಟ್ ಬಂದಿದ್ದೀವಿ, ಕಾಲಮ್ ಇಂಡೆಕ್ಸ್ ನಂಬರ್. ಕಾಲಮ್ ಇಂಡೆಕ್ಸ್ ನಂಬರ್ ನಾವು ಮುಂಚಿನ ಥರ ನಾವು 4, 12 ಈ ಥರ ಕೊಡ್ದಿರಾ ಈಗ ನಾವು ಒಂದು ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀವಿ. ನೋಡಿದಲ್ಲ, ಮ್ಯಾಚ್. ಈಗ ಕಂಪನಿ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪ್ನಿ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಇದು C2 ನಲ್ಲಿದೆ. ಇದಕ್ಕೆ ನಾವು 2ಗೆ ಮುಂಚೆ ನಾವು ಡಾಲರ್ ಸಿಂಬಲ್ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ, ನಾವು ಈ ಫಾರ್ಮುಲಾನ ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ 2 ಅಂತಿರೋದು 3 ಆಗಬಾರ್ದು. ಅಂದರೆ ಕಂಪನಿ ನೇಮ್ ಬಂದು ಬೇರೆ ಇನ್ನೇನೋ ರೆಫರೆನ್ಸ್ ತಗೊಬಾರ್ದು, ಅದಕ್ಕೋಸ್ಕರ. ನಂತರ ಲುಕಪ್ ಅರೇ, ನಾವು ಹುಡುಕ್ತಾ ಇರುವಂಥ ಕಂಪ್ನಿನು ಯಾವ ಹೆಡರ್ ಅಲ್ಲಿದೆ ಅಂದರೆ ಸ್ಯಾಂಪಲ್ ಡೇಟಾಬೇಸಲ್ಲಿ A1ಇಂದ M1 ವರೆಗೂ ಇದೆ. ಇದ್ರ ಒಳಗಡೆ ನಾವು ಹುಡುಕ್ತಾ ಇದ್ವಿ ಕಂಪ್ನಿ ನೇಮ್ನ. ಫ್ರೀಸ್ ಮಾಡಿ F4 ಪ್ರೆಸ್ ಮಾಡಿ, ಆಮೇಲೆ ನಮಗೆ ಎಕ್ಸಾಕ್ಟ್ ಕಂಪ್ನಿ ನೇಮ್ ಏನಿದೆಯೋ ಅದು ಎಕ್ಸಾಕ್ಟ್ ಮ್ಯಾಚ್ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಮ್ಯಾಚ್ ಫಂಕ್ಷನ್ ಆದಮೇಲೆ ನಾವು ಕಾಲಮ್ ಇಂಡೆಕ್ಸ್ ನಂಬರ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಲಾಸ್ಟಲ್ಲಿ ಏನು ನಮಗೆ ಲುಕಪ್ ಮಾಡುವಂಥದ್ದು
ಎಕ್ಸಾಕ್ಟ್ ಮ್ಯಾಚ್ ಬೇಕಾ ಇಲ್ಲ ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕಾ? ನಮಗೆ ಬೇಕಾಗಿರೋದು ಎಕ್ಸಾಕ್ಟ್ ಮ್ಯಾಚ್ ಆಗಿರೋದ್ರಿಂದ ನಾವು 0 ಅಂತ ಕೊಡ್ಬೋದು, ಇಲ್ಲ ಅಂದರೆ ಫಾಲ್ಸ್ ಅಂತ ಕೂಡ ನಾವು ಕೊಡ್ಬೋದು. ನೋಡಿ, ಎಂಟರ್ ಮಾಡಿ. ನೋಡಿದ್ರಲ್ಲ, ಈಗ ನಾನು ಮುಂಚಿನ ಥರ ನಾನು ನಂಬರ್ಸ್ನ ಕೊಡಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಅದಷ್ಟು ಅದೇ ತಗೊಂಡು ಎಲ್ಲನೂ ಒಂದೇ ಸಲ ಬರುತ್ತೆ. ನೋಡಿ, ಇಲ್ಲಿ ಆ್ಯಶ್ ಚಿಹ್ನೆ ಅಂತ ಯಾಕೆ ಬರ್ತಾ ಇದೆ ಅಂತಂದರೆ ಇದಕ್ಕೆ ಡಾಲರ್ ಸಿಂಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಲುಕಪ್ ವ್ಯಾಲ್ಯೂ B3 ಅಂತ ಕೊಟ್ಟಿದ್ದೀವಿ. ನಾವು ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ ಅದು ನಾವು ಡಾಲರ್ ಸಿಂಬಲ್ ಕೊಡದೇ ಇರೋದ್ರಿಂದ B ಕಾಲಮ್ ಇರೋದು C ಕಾಲಮ್ಗೆ ಹೋಯಿತು. ಸೊ ನಾವು ಅದನ್ನು ಫಿಕ್ಸ್ ಮಾಡೋದು ಹೇಗೆ ಅಂತಂದರೆ $B ಅಂತ ನಾವು ಕೊಡಬೇಕಾಗ್ತದೆ. ಅಂದರೆ ನಾವು ಅಕ್ಷರದ ಮುಂದೆ ಡಾಲರ್ ಕೊಟ್ಟಾಗ ನಾವು ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ ಕಾಲಮ್ ಅಲ್ಲೇ ಫ್ರೀಸ್ ಆಗುತ್ತೆ. ಅದೇ ನಾವು ನಂಬರ್ಗೆ ಮುಂಚೆ ಕೊಟ್ಟಾಗ ನಾವು ಕೆಳಗಡೆಗೆ ಫಾರ್ಮುಲಾ ಡ್ರ್ಯಾಗ್ ಮಾಡಿದಾಗ ರೋಸು ಫ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಈಗ ನಾನು ಡ್ರ್ಯಾಗ್ ಮಾಡ್ತೀನಿ. ನೋಡಿದ್ರಲ್ಲ, 5 VLOOKUP ನಮಗೆ ಒಂದು ಫಾರ್ಮುಲಾನಲ್ಲಿ ಆಯಿತು. ಡಬಲ್ ಕ್ಲಿಕ್ ಮಾಡಿ. ನೋಡಿದ್ರಲ್ಲ, ಎಲ್ಲಾನು ನಮಗೆ ಇಲ್ಲಿ ವರ್ಕ್ ಆಗ್ತಾ ಇದೆ. ನೀವು ಎಷ್ಟೇ VLOOKUPs ಇದ್ರೂ ಕೂಡ ನೀವು ಒಂದೇ ಒಂದು ಫಾರ್ಮುಲಾಯಿಂದ ನೀವು ಡೈನಮಿಕ್ ಆಗಿ ಲುಕಪ್ನ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು.